بلغ العلا بكماله كشف الدجى بجماله حسنت جميع خصاله صلوا عليه وآله اللهم صل على سيدنا محمد وعلى آله وصحبه وسلم. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉಪಯೋಗಿಸಿದ್ದ ವಸ್ತುಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅದರಲ್ಲಿ ಉಡುಪು, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಫಗಳು, ಅದೇ ರೀತಿ ಪೇಟ, ಟೋಪಿ, ಹಾಸಿಗೆ, ಚಪ್ಪಲಿಗಳು, ಉಂಗುರ, ಆಯುಧಗಳು, ಈ ರೀತಿಯಾಗಿ ಚರ್ಚೆ ಮಾಡಬಹುದು. ಪ್ರತ್ಯೇಕವಾಗಿ ಇಲ್ಲಿ ಗಮನ ಕೊಡಬೇಕಾದಂಥ ವಿಚಾರ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಾನು ಉಪಯೋಗಿಸುತ್ತಿದ್ದ ಪ್ರತಿಯೊಂದು ವಸ್ತುಗಳಿಗೂ ಒಂದು ಹೆಸರನ್ನು ಇಡ್ತಾಯಿದ್ರು. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆ ವಸ್ತುಗಳೊಂದಿಗಿದ್ದ ಒಡನಾಟ ಅಥವಾ ಅದರೊಂದಿಗೆ ಒಂದು ಸಂಬಂಧ, ಆ ಮಾನಸಿಕವಾಗಿರುವಂತಹ ಒಂದು ಸಂಬಂಧ, ಅವುಗಳನ್ನು ಸೂಚಿಸುತ್ತೆ. ಇದು ಮನುಷ್ಯರಲ್ಲೇ ಯಾವುದಾದ್ರೂ ವಸ್ತುಗಳನ್ನು ಮನುಷ್ಯರು ಉಪಯೋಗಿಸಿದರೆ ಏನೋ ಒಂದು ರೀತಿಯ ಒಂದು ಭಾವನೆ ಆ ವಸ್ತುಗಳ ಜೊತೆಗೆ ನಮಗಿರುತ್ತೆ. ಆ ವಸ್ತುಗಳು ಹೋಗಿದೆ ಅಥವಾ ಆ ವಸ್ತು ಕಳೆದು ಹೋಗಿದೆ ಅನ್ನೋದಕ್ಕಿಂತ ತಾನು ಉಪಯೋಗಿಸುತ್ತಿದ್ದ ಆ ವಸ್ತು ಕಳೆದು ಹೋಗಿದೆ ಅನ್ನುವಂಥ ಒಂದು ಭಾವನೆ ಅಲ್ಲಿ ಮೇಳೈಸಿರುತ್ತೆ. ಅಂದರೆ ಆ ವಸ್ತು ತನಗೆ ತನ್ನ ಉಪಯೋಗಕ್ಕೆ ಬಂದಂತಹ ಆ ವಸ್ತು ಏನಿದೆ ಅದರ ಬಗ್ಗೆ ಒಂದು ಅನಿನಾಭಾವ ಸಂಬಂಧ ಮನುಷ್ಯರಿಗಿರುತ್ತೆ. ಮಾನವೀಯ ಒಂದು ನೆಲೆಯಲ್ಲಿ ಅದು ಕಾಣಬಹುದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅದರದ್ದೇ ಆದ ಹೆಸರನ್ನು ಇಡ್ತಾ ಇದ್ದರು. ಹಾಗಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂಟೆಯ ಹೆಸರೇನು, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪೇಟದ ಹೆಸರೇನು, ಈ ರೀತಿಯಾದ ಪ್ರಶ್ನೆಗಳೆಲ್ಲ ನಾವು ಸಾಮಾನ್ಯವಾಗಿ ಕೇಳುವುದು ಆ ನೆಲೆಯಲ್ಲಾಗಿದೆ. ಉಡುಪು, ಆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಸ್ತ್ರವು ಶುಭ್ರ ಮತ್ತು ಸರಳವಾಗಿತ್ತು, ಬಹಳ ಶುದ್ಧವಾಗಿತ್ತು, ಸರಳವಾಗಿತ್ತು. ಆಡಂಬರ ವಸ್ತ್ರಗಳಿಗಿಂತ ಮಿತ ಹಾಗೂ ಸರಳವಾದದ್ದನ್ನೇ ಆಯ್ಕೆ ಮಾಡಿ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದರು, ಅದನ್ನು ಹೇಳ್ತಾ ಬರ್ತಾಯಿದ್ರು, ಕಲಿಸ್ತಾ ಇದ್ದರು. ನಾನೋರ್ವ ಅಲ್ಲಾಹನ ದಾಸನಾಗಿರುವನು, ದಾಸರ ವಸ್ತ್ರಧಾರಣೆಯನ್ನು ನಾನು ಅಲಂಕರಿಸಿರುವನು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಮಾತನ್ನು ಕಾಣಬಹುದು. ತೀರಾ ಕಳಪೆ ವಸ್ತ್ರಧಾರಣೆಯನ್ನು ಪ್ರವಾದಿ ವಿರೋಧಿಸಿದ್ದಾರೆ. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಬೆಲೆಬಾಳುವ ವಸ್ತ್ರ ಅಥವಾ ತೀರಾ ಕಳಪೆ ಇರುವಂತಹ ವಸ್ತ್ರ ಜನರ ಮಾತುಗಳಿಗೆ ಅದು ದಾರಿ ಮಾಡಿಕೊಡುತ್ತೆ, ಜನರ ಮಾತುಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಇವೆರಡೂ ಕೂಡ ಬಾರದು. ಇವೆರಡರ ಮಧ್ಯೆಯಾಗಿತ್ತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬದುಕು, ಅವರು ಸವೆಸಿರುವಂತಹದ್ದು ಅಥವಾ ಆ ಬದುಕಿನಲ್ಲಿ ಅವರು ಆ ಉಡುಪುಗಳನ್ನೆಲ್ಲ ಧರಿಸಿ ಬರ್ತಾ ಇದ್ದದ್ದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಇಷ್ಟವಾದಂತಹ ಒಂದು ವಸ್ತ್ರ ಕಮೀಸ್ ಆಗಿತ್ತು. ಕಮೀಸ್ ಅಂದರೆ ನಿಲುವಂಗಿ ಅಂತ ಹೇಳ್ಬೋದು. ಅದರ ಕೈಗಳು ಮಣಿಕಟ್ಟು ತನಕ ಇರುತ್ತದೆ. ಎದೆಯ ಭಾಗದಲ್ಲಿ ಜೇಬು ಇತ್ತು. ಕಮೀಸಿನ ಉದ್ದವು ಹಿಮ್ಮಡಿವರೆಗೆ ಇರುತ್ತದೆ. ದೇಹವನ್ನು ಮುಚ್ಚಲು ಇತರ ವಸ್ತ್ರಗಳಿಗಿಂತ ಕಮೀಸ್ ಉತ್ತಮವಾಗಿದೆ. ಸೊ ಹಾಗಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬಹಳ ಇಷ್ಟ. ಹಿಬರ ಅನ್ನುವಂತಹ ಒಂದು ಕಮೀಸ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಲ್ಲಿ ಇತ್ತು. ಕೆಂಪು ಗೆರೆಗಳಿರುವ ಈ ದಿರಿಸನ್ನು ಯಮನ್ನಿಂದ ಆಮದು ಮಾಡಲಾಗಿತ್ತು. ಎಲ್ಲ ಈ ದಿನದಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದನ್ನು ಧರಿಸ್ತಾ ಇದ್ದರು. ಮತ್ತು ಜುಮಾ ಮತ್ತು ಈ ದಿನಗಳಲ್ಲೆಲ್ಲ, ವಿಶೇಷ ದಿನಗಳಲ್ಲೆಲ್ಲ ಈ ವಸ್ತ್ರಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಧರಿಸ್ತಾ ಇದ್ದರು. ಮುಖವರೆಸಲು ಒಂದು ಕರವಸ್ತ್ರ ಇತ್ತು, ಕರ್ಚೀಫ್ ಅಂತ ಹೇಳ್ತೀವಿ ನಾವು. ಆ ಕರವಸ್ತ್ರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಇತ್ತು. ಅದೇ ರೀತಿ ವಿವಿಧ ಬಣ್ಣಗಳಿರುವ ಉಡುಪುಗಳು, ವಿವಿಧ ಗೆರೆಗಳಿರುವ ಅಥವಾ ಗೆರೆಗಳಲ್ಲೇ ವಿವಿಧ ಬಣ್ಣಗಳಿರುವಂತಹ ಗೆರೆಗಳಿರುವ ಉಡುಪುಗಳು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತ್ತು. ಅದರಲ್ಲೆಲ್ಲ ಪ್ರತ್ಯೇಕವಾಗಿ ಶ್ವೇತವರ್ಣದ ವಸ್ತ್ರಗಳಿಗೆ ಪ್ರತ್ಯೇಕ ಮಹತ್ವವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಡ್ತಾಯಿದ್ರು. ಅದಕ್ಕೆ ದೊಡ್ಡ ಆದ್ಯತೆಗಳನ್ನು ಕೊಡ್ತಾಯಿದ್ರು. ಯಾಕಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಇಷ್ಟಪಟ್ಟಿದ್ದರು, ಆ ಬಿಳಿ ವಸ್ತ್ರವನ್ನು ಬಹಳ ಇಷ್ಟಪಟ್ಟಿದ್ದರು. ಮತ್ತು ಹಸಿರು ಬಣ್ಣದ 2 ಹೊದಿಕೆಗಳಿದ್ದವು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ. ಈ 2 ಹೊದಿಕೆಗಳಿರುವ ವಿಚಾರಗಳನ್ನು ಸಹಾಬರು ವರದಿ ಮಾಡಿದ್ದಾಗಿ ಕಾಣಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಪ್ಪು ಬಣ್ಣದ ಹೊದಿಕೆ ಧರಿಸಿದರು. ಆಗ ಆಯಿಷಾ ರದಿಯಲ್ಲಾಹು ಅನ್ಹರು ನಬಿಯವರ ಸೌಂದರ್ಯ ಕಂಡು ಮೂಕ ವಿಸ್ಮಿತರಾಗಿ ಕೇಳ್ತಾರೆ, ಪ್ರವಾದಿಯವರೇ, ನಿಮ್ಮ ಈ ಬಿಳಿ ಬಣ್ಣಕ್ಕೆ ಆ ಕಪ್ಪು ಬಣ್ಣದ ಬಟ್ಟೆ ಎಷ್ಟು ಸುಂದರ ಅನ್ನುವಂತಹ ಒಂದು ಪ್ರಸಂಗ ಚರಿತ್ರೆಯಲ್ಲಿದೆ. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಪ್ಪು ವಸ್ತ್ರವನ್ನು ಉಟ್ಟು ಬರುವಂತಹ ಒಂದು ವೇಳೆಯಲ್ಲಿ ಆಯಿಷಾ ಬೀವಿ ರದಿಯಲ್ಲಾಹು ಅನ್ಹಾ ಅವರು ಹೇಳಿದಂತಹ ಮಾತು. ಅದೇ ರೀತಿ ಕೋಟಿನಂತೆ ಎದೆಭಾಗ ತೆರೆದ
ಕೋಟಿನಂತೆ ಎದೆಭಾಗ ತೆರೆದ ಕಬಾ ಅನ್ನುವಂತಹ ಒಂದು ವಸ್ತ್ರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧರಿಸ್ತಾ ಇದ್ದರು. ನೂಲುಗಳನ್ನು ಬಿಟ್ಟು ನೇಯ್ದಂತಹ ವಸ್ತ್ರಗಳನ್ನು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಧರಿಸಿದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನ ಹೊಂದುವ ವೇಳೆ ಅವರು ಧರಿಸುತ್ತಿದ್ದ ಮೇಲಂಗಿ ದಪ್ಪವಾದ ಲುಂಗಿಯನ್ನು ಧರಿಸಿದರು. ಆ ವಸ್ತ್ರ ಮುಳುಗಿಸಿದ ನೀರನ್ನು ಸಹಾಬಿಗಳು ರೋಗಶಮನಕ್ಕಾಗಿ ಕೂಡ ಉಪಯೋಗಿಸ್ತಾ ಇದ್ದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ವಫಾತಾಗುವ ವೇಳೆ ಇರುವಂತಹ ವಸ್ತ್ರ ಏನಿದೆ ಅದು ಸಾಮಾನ್ಯವಾಗಿ ಪೈಗಂಬರ್ ಸಲ್ಲಲ್ಲಾಹು ಧರಿಸುವಂತಹ ಒಂದು ವಸ್ತ್ರ ಅದು ಆ ವಸ್ತ್ರವನ್ನು ಸಹಾಬರು ತಮ್ಮ ರೋಗಶಮನಕ್ಕಾಗಿ ಬಳಸ್ತಾ ಇದ್ದರು. ಕನಕಾಲಿನ ತನಕ ಮಾತ್ರವೇ ಲುಂಗಿ ಉಡಬೇಕೆಂದು ನಿರ್ದೇಶಿಸ್ತಾ ಇದ್ದರು. ಕನಕಾಳಿಗಿಂತ ಮೇಲೆಯೂ ಆಗಬಾರದು. ಪಂಚೆಯು ಹಿಮ್ಮಡಿಗಿಂತ ಕೆಳಗೆಯುವುದನ್ನು ಖಂಡಿಸ್ತಾ ಇದ್ದರು. ನೆಲದಲ್ಲಿ ಎಳೆದುಕೊಂಡು ಧರಿಸುವ ಉಡುಪುಗಳನ್ನು ನರಕ ಪ್ರವೇಶನಕ್ಕೆ ಕಾರಣವಾಗಬಹುದು. ಜನಜನಿತವಾದಂತಹ ಒಂದು ಹದೀಸ್ ಅದು. ಆ ಹದೀಸ್ ಪ್ರವಚನಗಳೆಲ್ಲ ನಾವು ಕೇಳಿರಬಹುದು. ಈ ರೀತಿಯಾಗಿ ವಸ್ತ್ರ ಧರಿಸುವ ಮೂಲಕ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಹಳ ಒಂದು ಮಾದರಿಯುತವಾದಂಥ ಒಂದು ಇದನ್ನೇ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಪೈಜಾಮದಂತಹ ವಸ್ತ್ರವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖರೀದಿಸಿದರು. ಆದರೆ ಆ ಪೈಜಾಮವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧರಿಸಿರಲಿಲ್ಲ. ಆ ಉಡುಪಿನ ಕುರಿತು ಶರೀರವನ್ನು ಮುಚ್ಚಲು ಒಳ್ಳೆಯ ವಸ್ತ್ರ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಕುಂಕುಮ ಬಣ್ಣದ ಅಸ್ಮಾಲ್ ಎಂಬ ಒಂದು ಉಡುಪೊಂದಿತ್ತು. ಕುಂಕುಮ ಬಣ್ಣದ್ದು ಅಸ್ಮಾಲ್ ಅನ್ನುವಂತಹ ಒಂದು ಉಡುಪದು. ಅದು ಬಣ್ಣ ಮಾಸಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಧರಿಸಿದರು. ಬಣ್ಣದ ಉಡುಪುಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಇಷ್ಟವಿರಲಿಲ್ಲ. ಬಣ್ಣದ ಉಡುಪುಗಳು ಪೈಗಂಬರ್ ಸಲ್ಲಲ್ಲಾಹು ಅಷ್ಟಾಗಿ ಇಷ್ಟವಿರಲಿಲ್ಲ. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಿ ಅದೆಲ್ಲ ಇತ್ತು. ಮರಣ ನಂತರ ಹಾಗೂ ಮರಣದ ಮುಂಚೆ ಶ್ವೇತವರ್ಣದ ವಸ್ತ್ರವನ್ನು ಬಳಸಬೇಕಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿರ್ದೇಶನ ಮಾಡ್ತಾಯಿದ್ರು. ಬಿಳಿ ಬಣ್ಣದ ವಸ್ತ್ರಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಆದ್ಯತೆಯನ್ನು ಕೊಡ್ತಾಯಿದ್ರು. ಬಹಳ ಎಲ್ಲರೂ ಕೂಡ ಅದನ್ನು ಬಳಸಬೇಕು ಅನ್ನುವಂತಹದ್ದು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದರು. ಜುಮಾ ನಮಾಜ್ನ ವೇಳೆ ಇತರ ವೇಳೆಯಲ್ಲೆಲ್ಲ ಬಿಳಿ ವಸ್ತ್ರವನ್ನೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಾಕ್ತಾಯಿದ್ರು. ಪುರುಷರು ರೇಷ್ಮೆ ವಸ್ತ್ರ ಧರಿಸಬಾರದಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಕೀತು ಮಾಡ್ತಾಯಿದ್ರು. ಅದು ಸ್ತ್ರೀಗಳಿಗೆ ಮಹಿಳೆಯರಿಗೆ ಇರುವಂತಹದ್ದು, ಅದು ಅವರು ಹಾಕಿಕೊಳ್ಳಲಿ ಅನ್ನುವಂತಹದ್ದು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದರು. ಮಾರುಕಟ್ಟೆಯ ಮೂಲಕ ಹಾದು ಹೋಗುವಾಗ ರೇಷ್ಮೆಯ ಮೇಲಂಗಿಯನ್ನು ಕಂಡ ಉಮರ್ ರದಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನೊಂದಿಗೆ ಈ ದಿನದಂದು ತಾವು ಈ ರೇಷ್ಮೆಯ ವಸ್ತ್ರವನ್ನು ಧರಿಸಿದರೆ ಚೆನ್ನಾಗಿರಬಹುದು ಎಂದರು. ಈ ಉಡುಪು ಧರಿಸಿದವನಿಗೆ ಪರಲೋಕದಲ್ಲಿ ಏನೂ ಸಿಗಲಾರದು ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದನ್ನು ಒಂದು ನಿರುತ್ಸಾಹಪಡಿಸಿದರು. ಈ ರೀತಿಯ ಬಟ್ಟೆಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅವರಿಗೆ ಉಡುಗೊರೆಯಾಗಿ ಲಭಿಸಿತು. ಆದರೆ ಉಮರ್ ರದಿಯಲ್ಲಾಹು ಅನ್ಹು ಅವರ ಕೈಗಿತ್ತರು. ಕೂಡಲೇ ಉಮರ್ ರದಿಯಲ್ಲಾಹು ಅನ್ಹು ರೇಷ್ಮೆಯ ವಸ್ತ್ರ ಪುರುಷರು ಧರಿಸಬಾರದು ತಮ್ಮ ಆಜ್ಞೆ ಇಲ್ಲವೇ ಎಂದು ಕೇಳಿದಾಗ ನಾನು ನೀಡುವುದು ಧರಿಸುವುದಕ್ಕಲ್ಲ ಎಂದರು. ಉಮರ್ ರದಿಯಲ್ಲಾಹು ಅನ್ಹು ಅದನ್ನು ಅವಿಶ್ವಾಸಿಯವರಿಗೆ ನೀಡಿದರು. ರೇಷ್ಮೆಯ ವಸ್ತ್ರವನ್ನು ಧರಿಸದೆ ಅದನ್ನು ವ್ಯಾಪಾರ ನಡೆಸಲಾಗುವ ಉಡುಗೊರೆಯಾಗಿ ನೀಡಲು ಅನುಮತಿ ಇದೆ ಅನ್ನುವಂತಹ ಒಂದು ಸೂಚನೆ ಅದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಧರಿಸ್ತಾ ಇರಲಿಲ್ಲ. ಧರಿಸಬಾರದಾಗಿ ಬಂಗಾರ ಅದೇ ರೀತಿ ಯಾವುದೂ ಕೂಡ ಪುರುಷರಿಗೆ ಧರಿಸಬಾರದಾಗಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಕೀತನ್ನು ನೀಡ್ತಾ ಇದ್ದರು. ಅದೇ ವೇಳೆ ಅದನ್ನು ಮಾರಾಟ ಮಾಡುವುದರಲ್ಲೋ ಅದನ್ನು ಮತ್ತು ಉಡುಗೊರೆಯಾಗಿ ನೀಡೋದರಲ್ಲೋ ಯಾವುದೇ ತೊಂದರೆ ಇಲ್ಲ ಅನ್ನುವಂತಹದ್ದು ಕೂಡ ಅವರ ಬದುಕಿನಿಂದ ನಾವು ಕಲಿಯಬಹುದು. ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೇಟ ಟೋಪಿಯ ಬಗ್ಗೆ ಬರುವಾಗ ಅದು ಶಿರವಸ್ತ್ರ ಅನ್ನುವಂತಹದ್ದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚರಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಟೋಪಿಯನ್ನು ಕೂಡ ಧರಿಸ್ತಾ ಇದ್ದರು. ಅವರ ಟೋಪಿ ಬಿಳಿ ಬಣ್ಣದಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೇಟವನ್ನು ಟೋಪಿಯ ಮೇಲೆ ಟೋಪಿ ಹಾಕಿ ಪೇಟವನ್ನು ಧರಿಸ್ತಾ ಇದ್ದರು. ಪೇಟದ ಅಂಚೇನಿದೆ ಅದರ ಎರಡು ಭುಜಗಳ ಕೆಳಗಿಳಿಸ್ತಾ ಇದ್ದರು. ಎರಡು ಭುಜಗಳ ಕೆಳಗಿಳಿಸ್ತಾ ಇದ್ದರು. ಅಜ್ಬತ್ ಅಂತ ಹೇಳ್ತಾರೆ ಅರಬ್ಬಿನಲ್ಲಿ. ಕೆಲವೊಮ್ಮೆ ಹೀಗೆ ಮಾಡದೆಯೂ ಧರಿಸ್ತಾ ಇದ್ದರು. ಪೇಟದ ಅಂಚನ್ನು ಗಡ್ಡದ ಕೆಳಭಾಗಕ್ಕೆ ಹಾಕುವುದು ಅವರ ಹವ್ಯಾಸವಾಗಿತ್ತು. ಈ ರೂಪವು ಕಿವಿಗೆ ರಕ್ಷಣೆಯನ್ನು ನೀಡುತ್ತದೆ. ಅಂದರೆ ಇದನ್ನು ಹೀಗೆ ತಗೊಂಡ್ಕೊಳ್ಬಾರದು. ಈಗಲೂ ಕೂಡ ಆಫ್ರಿಕಾ ಕಡೆಗಳಲ್ಲಿರುವಂತಹ ಒಂದು ಅವರ ಆಚರಣೆಗಳನ್ನು ನೀವು ನೋಡಿದರೆ ಈ ನಮ್ಮ ಕೇರಳದ ಅಥವಾ ಕರ್ನಾಟಕದ ಯಮನ್ನ ಇತರ ಉಲಮಾಗಳಿಗಿಂತ ವಿಭಿನ್ನವಾಗಿ ಆಫ್ರಿಕಾದ ಉಲಮಾಗಳು ಅಥವಾ ಆಲಿಮ್ ಜನರು ನಾನು ಈಗ ಹೇಳಿದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧರಿಸೋದಿದ್ದ ಒಂದು ಶೈಲಿ ಇದೆ. ಎರಡು ಗಡ್ಡೆಗಳ ಇದರಲ್ಲಿ ಆಗಿ ಇದು ಕಿವಿಗೆ ರಕ್ಷಣೆಯನ್ನು ನೀಡುತ್ತದೆ ಅನ್ನುವಂತಹದ್ದು ಈಗಲೂ ಕೂಡ ಆ ಒಂದು ಇದನ್ನು ನೀವು ಕಾಣಬಹುದು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಸಹಾಬ್ ಅನ್ನುವಂತಹ ಒಂದು ಮುಂಡಾಸಿತ್ತು. ಅದನ್ನು ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಅವರಿಗೆ ಉಡುಗೊರೆಯಾಗಿ ಕೂಡ ನೀಡಿದರು. ಸ್ವತಃ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ತಲೆಗೆ ಮುಂಡಾಸು ಕಟ್ಟಿ ಎರಡು ಭುಜಗಳಡಿಯಲ್ಲಿ ಅದರ ಅಂಚುಗಳನ್ನು ಹಾಕಿದರೆಂದು ಅಲಿ ರದಿಯಲ್ಲಾಹು ಅನ್ಹು ಹೇಳಿದ್ದಾಗಿ ಉಲ್ಲೇಖ ಇದೆ. ಅದೇ ರೀತಿ ಮುಂಡಾಸು ತಲೆಗೆ ಕಟ್ಟಿ ಅದರ ಅಂಚನ್ನು ಬಲಕಿವಿಯ ಕೆಳಗೆ ಹಾಕುವ ಹವ್ಯಾಸವು ಪ್ರವಾದಿಯವರಿಗಿತ್ತು. ಮಕ್ಕಾ ವಿಜಯದಂದು ಈ ರೀತಿಯಾಗಿ ಮುಂಡಾಸು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧರಿಸಿದರು. ಮುಂಡಾಸಿನ ಮೇಲ್ಭಾಗದಿಂದ ತಲೆ ಮುಚ್ಚಿ ಅದರ
ಅಂಚುಗಳನ್ನು ಭುಜಗಳ ಕೆಳಗೆ ಹಾಕುತ್ತಾ ಇದ್ದರು. ಶತ್ರುಗಳ ಹಾಗೂ ನಮ್ಮ ನಡುವಿನ ವ್ಯತ್ಯಾಸ ಟೋಪಿ ಹಾಗೂ ಪೇಟವಾಗಿತ್ತೆಂದು ಸಹಾಬರು ಹೇಳ್ತಾರೆ. ಸೊ ಅವತ್ತೇ ಈ ಶಿರವಸ್ತ್ರ ಅನ್ನುವಂತಹದ್ದು ಮುಸ್ಲಿಮರ ಐಡೆಂಟಿಟಿಯಾಗಿ ಕಾಣುವಂತಹದ್ದು. ಶತ್ರುಗಳ ವಿರುದ್ಧ ಸೆಣಸಾಡುವಾಗ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಾಳೆಯದವರು ಎಲ್ಲರೂ ಕೂಡ ಪೇಟ ಮತ್ತು ತೊಪ್ಪಿಯನ್ನು ಧರಿಸ್ತಾ ಇದ್ದರು. ಆಡಂಬರವಿಲ್ಲದ ತನ್ನ ಶರೀರಕ್ಕೆ ಒಗ್ಗಿಕೊಳ್ಳುವಂತಹ ಸಾಧಾರಣ ಏನು ಶಿರವಸ್ತ್ರಗಳಾಗಿತ್ತು. ತುಂಬ ದೊಡ್ಡದೋ ತುಂಬ ಸಣ್ಣದೋ ಆಗಿ ಕಟ್ತಾ ಇರಲಿಲ್ಲ, ಒಂದು ಮೀಡಿಯಮ್ ಆಗಿತ್ತು. ಮತ್ತು ಪೇಟ ಧರಿಸುವಾಗ ನಿಂತುಕೊಳ್ಳಬೇಕು ಎಂದು ಇಮಾಮ್ ಘಜಾಲಿ ರಹಮತುಲ್ಲಾಹಿ ಅಲೈಹಿ ಈ ಸಂಬಂಧವಾಗಿ ಹೇಳುವುದನ್ನು ಕೂಡ ನಾವು ಕಾಣಬಹುದು. ಪ್ರತಿಯೊಬ್ಬರೂ ಕೂಡ ಅವರಿಗೆ ಸೂಕ್ತವಾದ ರೀತಿಯಲ್ಲಿ ಪೇಟೆಗಳನ್ನು ಧರಿಸಬೇಕಾಗಿ ಫಿಕ್ಹ್ ಗ್ರಂಥಗಳು ಹೇಳಿಕೊಡುತ್ತೆ. ಇಲ್ಲದಿದ್ದರೆ ಅದು ಇಸ್ರಾಫ್ ಅಥವಾ ಹರಾಮ್ನ ಪರಿಧಿಯಲ್ಲಿ ಬರುತ್ತೆ ಅನ್ನುವಂತಹದ್ದು ಕೂಡ ಫಿಕ್ಹ್ನಲ್ಲಿ ಚರ್ಚೆ ಒಳಪಟ್ಟಿವೆ. ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖುಫಗಳ ಬಗ್ಗೆ ಹೇಳುವಾಗ, ಖುಫ ಅಂದರೆ ಸಾಕ್ಸ್ ಅಂತ ಹೇಳ್ಬೋದು. ಈಗಿನ ಖುಫ ಒಂದು ಬೇರೆಯ ತೆರನಾಗಿದೆ, ಆದರೆ ಸಾಕ್ಸ್ ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು. ನಜ್ಜಾಶಿ ರಾಜ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಪ್ಪು ಬಣ್ಣದ ಖುಫಗಳನ್ನು ಉಡುಗೊರೆಯಾಗಿ ನೀಡಿದರು. ಪ್ರವಾಸ ಅದನ್ನು ಧರಿಸಿದರು. ದಿಹಿಯಾ ರದಿಯಲ್ಲಾಹು ಅನ್ಹು ನೀಡಿದ ಜುಬ್ಬಾವನ್ನು ಮತ್ತು ಖುಫವನ್ನು ಅದು ಹರಿಯುವವರೆಗೂ ಧರಿಸ್ತಾ ಇದ್ದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ವಸ್ತುವನ್ನು ಬಳಕೆ ಮಾಡುವುದಾದರೆ ಅದನ್ನು ಕಂಪ್ಲೀಟ್ ಕನ್ಸಪ್ಷನ್ ಅಥವಾ ಅದನ್ನು ಬಳಸ್ತಾ ಇದ್ದರು. ಅದು ಎಷ್ಟರವರೆಗೆ ಎಂದರೆ ಅದು ಹರಿಯುವವರೆಗೂ ಕೂಡ ಆ ಕುಫ್ಫುಗಳನ್ನು ಬಳಸ್ತಾ ಇದ್ದರು. ಸ್ವರ್ಣ ಮತ್ತು ರೇಷ್ಮೆಯಿಂದ ನೇಯ್ದ ಕಾಲು ಚೀಲಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. ಅವೆಲ್ಲವನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಡೆದು ಸಹಾಬಗಳಿಗೆ ವಿತರಿಸ್ತಾ ಇದ್ದರು. ಪ್ರವಾದಿಯರು ಗಟ್ಟಿಯಾದ ವಸ್ತ್ರಗಳನ್ನು ಧರಿಸ್ತಾ ಇದ್ದರು. ಲೌಕಿಕ ವೈರಾಗ್ಯವು ಇದರ ಪ್ರಧಾನ ಕಾರಣವಾಗಿದ್ದು, ಸಾಮಾನ್ಯವಾಗಿ ಪ್ರವಾದಿಯರು ಮತ್ತು ಅನುಚರರು ಹತ್ತಿಯ ವಸ್ತ್ರಗಳನ್ನೇ ಧರಿಸ್ತಾ ಇದ್ದರು. ಕಂಬಳಿಯ ವಸ್ತ್ರಗಳನ್ನು ಪ್ರವಾದಿಯರು ಧರಿಸಿದ್ದರು. ವಸ್ತ್ರಗಳ ವಿಚಾರದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವತ್ತೂ ಕೋಪಿಸಿಕೊಂಡಿರಲಿಲ್ಲ. ಆದ್ದರಿಂದ ಹಲಾಲಾದ ಎಲ್ಲ ವಸ್ತ್ರಗಳನ್ನು ಧರಿಸ್ತಾ ಇದ್ದರು. ಹೊಸ ವಸ್ತ್ರವನ್ನು ಖರೀದಿಸಿದರೆ ಅದರೊಂದಿಗೆ ಆತ್ಮೀಯ ಸಂಬಂಧವನ್ನು ಸ್ಥಾಪಿಸಲು ಅದಕ್ಕೊಂದು ಹೆಸರನ್ನು ಇಡ್ತಾ ಇದ್ದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿಯೊಂದು ಚಲನವನ್ನು ಕೂಡ ಅತ್ಯಧಿಕವಾಗಿ ಅವರ ಜೀವನದಲ್ಲಿ ಸಹವಾಸವಿಟ್ಟುಕೊಂಡಂತಹ ವಸ್ತ್ರಗಳಿಗೆ ಅಥವಾ ವಸ್ತುಗಳಿಗೆಲ್ಲ ಅವರ ಹೆಸರುಗಳನ್ನು ಇಡ್ತಾ ಇದ್ದರು. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರತ್ಯೇಕ ಒಂದು ವಿಶೇಷತೆಯಾಗಿ ಕಾಣಬಹುದು.